Joyful Mathematics or Class 2, Chapter 5, Playing with Lines. ಗೆರೆಗಳೊಂದಿಗೆ ಆಟ. ಇಲ್ಲಿ ನೋಡ್ರಿ, ಪಿ ಟೀಚರ್ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದಾರೆ. ಇದು ಸ್ಕೂಲು, ಪಿ ಟೀಚರ್ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದಾರೆ. ಇವರು ವಿವಿಧ ರೀತಿಯ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಇದು ವರ್ಟಿಕಲ್, ಹಾರಿಜಾಂಟಲ್, ವರ್ಟಿಕಲ್, ಇದು ಹಾರಿಜಾಂಟಲ್, ಸ್ಲ್ಯಾಂಟಿಂಗ್, ಕರ್ವ್ಡ್. ನೋಡ್ರಿ, ಎಲ್ಲ ರೀತಿಯ ಆಸನಗಳು. ಲೆಟ್ ಅಸ್ ಡೂ ಸರ್ಕಲ್. ಸರ್ಕಲ್ the asana with standing or vertical line. Vertical line ಇರೋದಕ್ಕ ಸರ್ಕಲ್ ಅನ್ನ ಹಾಕ್ರಿ ಅಂತ ಹೇಳ್ಯಾರ. ನೋಡ್ರಿ, ಇದು ಈ ಆಸನ ವರ್ಟಿಕಲ್ ಐತಾ, ಇದು ವರ್ಟಿಕಲ್ ಐತಾ, ಇವಳು vertical line. Next, tick right mark the asana with both vertical and slanting lines. Slanting, vertical ಇರಬೇಕು, slanting ಇರಬೇಕು ಅಂತಹದಕ್ಕ ಇದು. This is right mark. This is next. Cross the asana which have curved line. ನೋಡ್ರಿ, ಕರ್ವ್ಡ್ ಯಾವ್ಯಾವ ಐತಿ, ಇದು ಕರ್ವ್ಡ್ ಲೈನ್ ಇರೋದಕ್ಕೆ ಕ್ರಾಸ್ ಮಾರ್ಕ್. Put a star along the asana that have sleeping or horizontal line. Star, sleeping ಐತಿ, horizontal line, horizontal ಮಧ್ಯದಲ್ಲಿ ಐತಿ, ಇಲ್ಲೈತಿ, ಸ್ಟಾರ್ ಮಾರ್ಕ್ ಹಾಕೈತಿ ಅದಕ್ಕೆ. ಹೌದಾ? ನೆಕ್ಸ್ಟ್, try some of these asanas. Discuss the line that you notice while doing the asana. ನೀವು ಈ ಆಸನಗಳನ್ನ ಮಾಡಿ ನಿಮಗ ಯಾವ ಲೈನ್ಗಳು ಬರ್ತಾವೋ ಅನ್ನೋದನ್ನ ಗಮನಿಸಿ ಅಂತ ಹೇಳ. ನೆಕ್ಸ್ಟ್, ವಾಟ್ ಈಸ್ ಸ್ಟ್ರೇಟ್, ನೇರ ಯಾವುದು? Hold a piece of thread in your hand. Is it a straight? Yes. Is the thread straight? No. It is curved. ಈ ಕಡೆದ್ದು ಕರ್ವ್ಡ್ ಆಗೈತಿ. ನಾವು ಬ್ರಿಂಗ್ ಯುವರ್ ಹ್ಯಾಂಡ್ ಕ್ಲೋಸರ್, ಕೈಗಳನ್ನ ಸ್ವಲ್ಪ ಹತ್ತಿರ ತನ್ನಿ ಅಂತ. ನೆಕ್ಸ್ಟ್, ದಿಸ್ ಈಸ್ ನೌ ಸ್ಟ್ಯಾಂಡಿಂಗ್, ಸ್ಲೀಪಿಂಗ್, ಸ್ಲ್ಯಾಂಟಿಂಗ್. ಇಲ್ಲೇ ಸ್ಲ್ಯಾಂಟ್ ಆಗೈತಿ, ಸ್ವಲ್ಪ ಸ್ಲ್ಯಾಂಟ್ ಆಗೈತಿ. ಇದು ಸ್ಟ್ಯಾಂಡಿಂಗ್. ಇದು ದಿಸ್ ಈಸ್ ಸ್ಟ್ಯಾಂಡಿಂಗ್, ವರ್ಟಿಕಲ್ ಲೈನ್ ಇದು ಸ್ಟ್ಯಾಂಡಿಂಗ್. This is slanting. Let's do now ಮಾಡೋಣ. Trace the line missing vertical, horizontal, slanting and curved line in the picture given below. ಮುಂದೆ ನೀಡಿರುವ ಚಿತ್ರದಲ್ಲಿ ಕಾಣೆಯಾಗಿರುವ ಲಂಬ, ಅಡ್ಡ, ಓರೆ ಮತ್ತು ವಕ್ರ ರೇಖೆಗಳನ್ನು ಟ್ರೇಸ್ ಮಾಡಿ ಅಂತ ಹೇಳ್ಯಾರ. ಎಲ್ಲೇ? ಇಲ್ಲಿ ನೋಡ್ರಿ, ಕರ್ವ್ಡ್ ಐತಲ್ಲ, ಇದನ್ನ ಟ್ರೇಸ್ ಮಾಡ್ರಿ, ಇದನ್ನ ಹಾಕ್ರಿ ಅಂತ ಹೇಳ್ಯಾರ. ಇದು ವರ್ಟಿಕಲ್ ಲೈನ್. ದಿಸ್ ಈಸ್ ವರ್ಟಿಕಲ್ ಲೈನ್. ಅವ್ರು ಕೊಟ್ರ ಒಂದ್ ಕಡೆ ಐತಿ, ಒಂದ್ ಕಡೆ ಇನ್ನೊಂದು. ಇದು ವರ್ಟಿಕಲ್ ಲೈನ್ ಹಾಕ್ರಿ, ಇದು ಹಾರಿಜಾಂಟಲ್ ಲೈನ್ ಹಾಕ್ರಿ, ಇದು ಕರ್ವ್ಡ್ ಲೈನ್. ದಿಸ್ ಈಸ್ ಸ್ಲೀಪಿಂಗ್ ಲೈನ್ ಆರ್ ಸ್ಲ್ಯಾಂಟಿಂಗ್ ಲೈನ್, ಹಾರಿಜಾಂಟಲ್ ಲೈನ್. ಹಾಕ್ತೀರಾ? ನೀಟಾಗಿ ಹಾಕಿ. ನೆಕ್ಸ್ಟ್, let us play with the dots. Now, new shape with a straight line, vertical, horizontal and slanting. ಈ ತರದ ಶೇಪ್ ಗಳನ್ನ ಮಾಡಿ ಅಂತ ಹೇಳ್ಯಾರ. ನ್ಯೂ ಶೇಪ್, ಎಲ್ಲ ರೀತಿಯ ಲೈನ್ ಬಂದವ ಇಲ್ಲಿ. ಇದು ಆಯತ ಘನ ಅಂತ ಹೇಳ್ತಾರೆ ಇದಕ್ಕ. ನೀವು ಈ ರೀತಿಯ ಆಕೃತಿಗಳನ್ನ ಮಾಡ್ರಿ. ನೆಕ್ಸ್ಟ್,
Draw a different figure with the help of curved line like a cloud, rainbow. ಮೋಡಗಳು, ಕಾಮನ ಬಿಲ್ಲಿನ ತರ ವಿವಿಧ ಆಕೃತಿಗಳನ್ನ ಇಲ್ಲಿ ರಚಿಸ್ರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ರಚನೆ ಆಗ್ತಾ ಇದೆಯಲ್ಲ, ಈ ತರದ ಆಕೃತಿ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಕೃತಿಯನ್ನು ರಚಿಸೋದು ಬಹಳ ಇಷ್ಟ. ನಿಮ್ಗೆ ಯಾವ ರೀತಿ ಆಕೃತಿ ಬೇಕೋ ಆ ರೀತಿ ಆಕೃತಿಯನ್ನ ಮಾಡ್ರಿ. Make your own drawing using different type of line in the space given. Draw design with any two of lines. ನಿಮಗೆ ಇಷ್ಟವಾದ ಆಕೃತಿಯನ್ನ ಗೆರೆಗಳ ಮೂಲಕ ರಚಿಸಿ. ನಾಯಿ ತೆಗಿರಿ, ಬೆಕ್ಕಿನ ತೆಗಿರಿ, ಬೇರೆ ಬೇರೆ. ಡ್ರಾ ಡಿಸೈನ್ ವಿತ್ ಎನಿ 3 ಟೈಪ್ ಆಫ್ ಲೈನ್. ಯಾವ್ದಾದ್ರು 3 ರೀತಿಯ ರೇಖೆಗಳು. ಇಲ್ಲೇ 2 ಟೈಪ್ಸ್ ಅಂದ್ರೆ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಯೂಸ್ ಮಾಡ್ಕೋರಿ. ಇಲ್ಲ ವರ್ಟಿಕಲ್ ಲೈನ್, ಸ್ಲಿಪಿಂಗ್ ಲೈನ್ ಆರ್ ಸ್ಲಾಂಟಿಂಗ್ ಲೈನ್ ಯೂಸ್ ಮಾಡ್ಕೋರಿ. ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಯೂಸ್ ಮಾಡ್ಕೋರಿ. ಇಲ್ಲೇ ಯಾವ್ದಾದ್ರು 3 ರೀತಿಯ ಸ್ಲಾಂಟಿಂಗ್ ಲೈನ್, ಹಾರಿಜಾಂಟಲ್ ಲೈನ್, ಇದು ಹಾರಿಜಾಂಟಲ್ ಲೈನ್, ಇದು ವರ್ಟಿಕಲ್ ಲೈನ್, ಇದು ಹಾರಿಜಾಂಟಲ್ ಲೈನ್, ಸ್ಲಾಂಟಿಂಗ್ ಲೈನ್, ಈ ತರದ ರೇಖೆಗಳನ್ನು ಯೂಸ್ ಮಾಡಿಕೊಂಡು ಆಕೃತಿಯನ್ನ ರಚನೆ ಮಾಡ್ರಿ. ಡ್ರಾ ಡಿಸೈನ್ ಯೂಸಿಂಗ್ ಆಲ್ ಟೈಪ್ ಆಫ್ ಲೈನ್ಸ್. ಅಂದ್ರ ಈ ಲೈನ್, ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ಡ್ ಲೈನ್, ಕರ್ವ್ಡ್ ಒಂದೈತಲ್ಲ, ಕರ್ವ್ಡ್ ಲೈನ್, ಇವೆಲ್ಲವನ್ನ ಯೂಸ್ ಮಾಡಿಕೊಂಡು ಆಕೃತಿಯನ್ನ ರಚನೆ ಮಾಡ್ರಿ. ಒಂದು ಮನುಷ್ಯನನ್ನ ಚಿತ್ರ ತೆಗಿರಿ, ಬರುತ್ತೆ. Project work. Fun with folding. If you fold a paper in half, it makes a crease in the center. Sorry, if you fold a paper in half, it makes a crease in the center. ಈಗ ಒಂದು ಪೇಪರ್ ಐತಿಲ್ಲ, ಇದನ್ನ, ಈ ಪೇಪರ್ ಅನ್ನ ಇಲ್ಲಿಗೆ ಫೋಲ್ಡ್ ಮಾಡಿದ್ವಂದ್ರ ಇಲ್ಲಿ ಕ್ರೀಸ್ ಆಗತ್ತಾ ಅಂತ ಹೇಳ್ತಾ ಇದ್ದಾರೆ. Now, if we keep folding the paper further, we get a number of creases. Let us see the different line we get after folding the paper. Trace the straight line with a red crayon and slanting line with a blue crayon. Fold a paper with your friend and check who gets maximum number of creases. Try to make curved line by paper folding. ಇದನ್ನ ಈ ತರದ ಪೇಪರ್ ಫೋಲ್ಡಿಂಗ್ ಮಾಡಿ ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್ ಮಾಡ್ರಿ. ನೆಕ್ಸ್ಟ್ ಅದನ್ನ ಕರ್ವ್ಡ್ ಲೈನ್ ಅನ್ನು ಮಾಡಾಕ ಪ್ರಯತ್ನ ಪಡಿ ಅಂತ ಹೇಳಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಏನಂದ್ರ ಡಯಾಗ್ರಾಮ್ಗಳನ್ನ, ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್, ಸ್ಲಾಂಟಿಂಗ್ ಲೈನ್, ಕರ್ವ್ಡ್ ಲೈನ್ ಅನ್ನ ಯೂಸ್ ಮಾಡಿಕೊಂಡು ಡಯಾಗ್ರಾಮ್ಗಳನ್ನ ರಚನೆ ಮಾಡೋದು ಬಹಳ ಮುಖ್ಯ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಡೆಕೋರೇಷನ್ ಫಾರ್ ಫೆಸ್ಟಿವಲ್ ಅನ್ನ ನೋಡೋಣ.